ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ವಿಲನ್ ಪಾತ್ರಕ್ಕೆ ಅಥವಾ ಖಳನಾಯಕನ ಪಾತ್ರಕ್ಕೆ ಅತಿ ಹೆಚ್ಚು ಹೆಸರು ಮಾಡಿದ ನಟ ಅಂದ್ರೆ ಅದು ವಜ್ರಮುನಿ ಅವರು ಎಂತ ಪಾತ್ರಗಳನ್ನ ಮಾಡ್ತಿದ್ರು, ಅವರಿಗೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಎಷ್ಟು ಡಿಮ್ಯಾಂಡ್ ಇತ್ತು ಅನ್ನೋದು ಮಾತ್ರ ಗೊತ್ತು. ಆದ್ರೆ ಯಾವಾಗ್ಲೂ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಂತಹ ವಜ್ರಮುನಿ ಅವರಿಗೆ ಕೊನೆಗಳಿಗೆಯಲ್ಲಿ ಯಾವುದೇ ಸಿನಿಮಾ ಅವಕಾಶಗಳು ಕೂಡ ಬರೋದಿಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲವನ್ನು ತಿಳಿದು ವಜ್ರಮುನಿ ಅವರಿಗೆ ಹೇಗೆಲ್ಲ ಮೋಸ ಮಾಡ್ತಾರೆ, ಏನೆಲ್ಲ ತೊಂದರೆಗಳನ್ನ ಕೊಡ್ತಾರೆ. ವಜ್ರಮುನಿ ಅವರ ಕೊನೆ ದಿನಗಳಲ್ಲಿ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳಿಸದೆ ಎಂತೆಂತ ನರಕ ಯಾತನೆ ಪಡುವಂತ ವಿಚಿತ್ರ ಕಾಯಿಲೆಗಳು ಬರುತ್ತೆ ಗೊತ್ತಾ. ಈ ರೀತಿ ವಜ್ರಮುನಿ ಅವರ ಪ್ರತಿಯೊಂದು ಸಂಗತಿಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ವಜ್ರಮುನಿ ಅವರ ನಿಜವಾದ ಹೆಸರು ಸದಾನಂದ ಸಾಗರ್. ಹಾಗಾದ್ರೆ ಇವರನ್ನ ವಜ್ರಮುನಿ ಎಂಬ ಹೆಸರಿನಿಂದ ಯಾಕೆ ಕರೆತಿದ್ರು ಅಂತ ಕೂಡ ಹೇಳ್ತೀನಿ ಕೇಳಿ. ಕನಕಪುರ ರಸ್ತೆಯಲ್ಲಿರುವ ತಮ್ಮ ಕುಲದೈವವಾದ ವಜ್ರಮುನೀಶ್ವರ ಸ್ವಾಮಿಯ ಕೃಪೆಯಿಂದ ಹುಟ್ಟಿದ ಮಗು ಎಂಬ ಕಾರಣಕ್ಕೆ ಅವರ ತಂದೆ ತಾಯಿ ವಜ್ರಮುನಿ ಎಂಬ ಹೆಸರಿನಲ್ಲಿ ಇವರನ್ನ ಕರೆತಿದ್ರು. ಇಷ್ಟೇ ಅಲ್ಲದೆ ವಜ್ರಮುನಿ ಅವರ ತಂದೆಯ ಹೆಸರು ಕೂಡ ವಜ್ರಪ್ಪ ಅಂತಾನೆ ಆಗಿದ್ದು, ಇವರು ಆಗಿನ ಕಾಲದಲ್ಲೇ ಬೆಂಗಳೂರು ಸಿಟಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಗಿ ಕೆಲಸ ಮಾಡಿದ್ರು. ಇನ್ನು ವಜ್ರಮುನಿ ಅವರು ಮೇ 11, 1944ರಲ್ಲಿ ಬೆಂಗಳೂರಿನ ಜಯನಗರದ ಕನಕಪಾಳ್ಯದಲ್ಲಿ ಜನಿಸುತ್ತಾರೆ. ಇವರು ಚಿಕ್ಕಂದಿನಲ್ಲೇ ತುಂಬಾ ತುಂಟರಾಗಿದ್ರಂತೆ. ಓದಿನಲ್ಲಿ ಅವರಿಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದ್ರೂ ತಂದೆಗೆ ಹೆದರಿ ಅವರ ಒತ್ತಾಯದಿಂದ ಕಾಲೇಜಿಗೂ ಕೂಡ ಹೋಗ್ತಾರೆ. ಆದ್ರೆ ಅವರ ಪೂರ್ತಿ ಆಸಕ್ತಿ ನಾಟಕದ ಕಡೆ ಇರುತ್ತೆ. ಇದರಿಂದ ಅವರು ಕಾಲೇಜು ಶಿಕ್ಷಣವನ್ನ ಅರ್ಧಕ್ಕೆ ಬಿಟ್ಟು ನೀನಾಸಂನಲ್ಲಿ ನಟನೆಯನ್ನ ಕಲಿತಾರೆ. ಹೀಗೆ ಒಂದು ಬಾರಿ ವಜ್ರಮುನಿ ಅವರು ಕಣ್ಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಪ್ರಚಂಡ ರಾವಣ ಎಂಬ ನಾಟಕದಲ್ಲಿ ರಾವಣನ ಪಾತ್ರ ಮಾಡಬೇಕಾದ್ರೆ ಆ ನಾಟಕವನ್ನ ಪುಟ್ಟಣ್ಣ ಕಣಗಾಲ್ ಅವರು ವಜ್ರಮುನಿ ಅವರ ಪಾತ್ರವನ್ನ ಕಂಡು ಮಾರು ಹೋಗ್ತಾರೆ. ನಂತರ ವಜ್ರಮುನಿ ಅವರಿಗೆ 1000 ಮೆಟ್ಟಿಲು ಅಂತ ಒಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ. ವಜ್ರಮುನಿ ಅವರು ಆ ಸಿನಿಮಾದಲ್ಲಿ ಪಾತ್ರ ಕೂಡ ಮಾಡ್ತಾರೆ. ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾ ಬಿಡುಗಡೆಯಾಗೋದಿಲ್ಲ. ಮತ್ತೆ 3 ಸಿನಿಮಾಗಳಲ್ಲಿ ಪಾತ್ರ ಮಾಡೋದು, ಅದು ಬಿಡುಗಡೆ ಆಗದೆ ಇರುವುದು ಅವರ ತಂದೆ ವಜ್ರಪ್ಪ ಅವರಿಗೆ ಇಷ್ಟ ಇರುವುದಿಲ್ಲ. ಇದರಿಂದ ನಂತರ ಅವರಿಗೆ ಮಲ್ಲಮ್ಮನ ಪವಾಡ ಅನ್ನುವ ಮತ್ತೊಂದು ಸಿನಿಮಾದಲ್ಲಿ ಪಾತ್ರ ಮಾಡೋಕೆ ಅವಕಾಶ ಸಿಗುತ್ತೆ. ಆ ಚಿತ್ರದಲ್ಲಿ ವಜ್ರಮುನಿಯವರೇ ಖಳನಾಯಕನಾಗಿ ಪಾತ್ರ ಮಾಡ್ತಾರೆ. ಅದು ಕೂಡ ರಾಜ್ಕುಮಾರ್ ಅವರಿಗೆ ಆ ಚಿತ್ರದಲ್ಲಿ ಚಾಟಿಯಿಂದ ಹೊಡೆಯುವಂತ ಸನ್ನಿವೇಶ ಇರುತ್ತೆ. ಆ ಚಿತ್ರ ಬಿಡುಗಡೆಯಾದಾಗ ವಜ್ರಮುನಿ ಅವರು ಅವರ ತಾಯಿ ಜೊತೆ ಥಿಯೇಟರ್ಗೆ ಹೋಗ್ತಾರೆ. ರಾಜ್ಕುಮಾರ್ಗೆ ಹೊಡೆಯುವಂತ ಸನ್ನಿವೇಶವನ್ನ ಕಂಡಂತಹ ವಜ್ರಮುನಿ ಅವರ ತಾಯಿ ಮಗನಿಗೆ ಕೋಪದಿಂದ ಹೊಡಿತಾರೆ. ಅಷ್ಟಮಟ್ಟಿಗೆ ವಜ್ರಮುನಿ ಅವರು ಪಾತ್ರ ಮಾಡಿದ್ರು. ನಂತರ ಅವರು ಅಭಿನಯದ ಸಿನಿಮಾಗಳು ಒಂದರ ನಂತರ ಮತ್ತೊಂದು ಬರುತ್ತಲೇ ಇರುತ್ತೆ. ಇನ್ನೊಂದು ವಿಷಯ ಅಂದ್ರೆ ವಜ್ರಮುನಿ ಅವರು ಕೇವಲ 21 ವರ್ಷಕ್ಕೆ 15 ವರ್ಷದ ವಯಸ್ಸಿನ ಲಕ್ಷ್ಮಿ ಎನ್ನುವವರನ್ನ ಮದುವೆ ಆಗ್ತಾರೆ. ವಜ್ರಮುನಿಯವರು ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲೇ ನಟಿಸಿದ್ರು. ನಂತರ ಅವರು ನಟಿಸಿದ ಎಲ್ಲಾ ಸಿನಿಮಾಗಳು ಥಿಯೇಟರ್ಗಳಲ್ಲಿ ಚೆನ್ನಾಗಿ ಓಡ್ತಿರುತ್ತೆ. ಆಗಿನ ಕಾಲದ ಎಲ್ಲಾ ಹೀರೋಗಳ ಸಿನಿಮಾಗಳಲ್ಲಿ ವಜ್ರಮುನಿ ಅವರಿಗೆ ಅವಕಾಶ ಸಿಗೋಕೆ ಶುರುವಾಗಿತ್ತು. ಈ ರೀತಿ ಖಳನಾಯಕನಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಆದ್ರೆ ಇಲ್ಲಿಂದ ಅವರಿಗೆ ಸಂಕಷ್ಟಗಳು ಬರೋಕೆ ಶುರುವಾಗತ್ತೆ. ಖಳನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಗೆಲುವನ್ನ ಕಾಣುತ್ತಾ ವಜ್ರಮುನಿ ಅವರಿಗೆ ಒಂದು ಆಲೋಚನೆ ಬರುತ್ತೆ. ಅದು ಏನಂದ್ರೆ, ನಾನು ಯಾಕೆ ಸಿನಿಮಾಗಳಿಗೆ ದುಡ್ಡನ್ನ ಹಾಕಿ ಸಿನಿಮಾಗಳನ್ನ ಮಾಡಬಾರ್ದು, ನಾನು ಕೂಡ ಒಬ್ಬ ಉತ್ತಮ ಸಿನಿಮಾ ನಿರ್ಮಾಪಕನಾಗಿರಬೇಕು ಅನ್ನೋ ಕನಸನ್ನ ಕಾಣ್ತಾರೆ. ನಂತರ ಅವರು ಅಂಬರೀಶ್ ಅವರ ಗಂಡ ಬೇರುಂಡ ಸಿನಿಮಾಗೆ ವಜ್ರಮುನಿ ದುಡ್ಡು ಹಾಕಿ ಸಿನಿಮಾ ಮಾಡ್ತಾರೆ. ಆದ್ರೆ ಆ ಸಿನಿಮಾ ಹೀನಾಯವಾಗಿ ಸೋಲುತ್ತೆ. ಇದರಿಂದ ವಜ್ರಮುನಿ ಅವರು ಸಾಕಷ್ಟು ಹಣವನ್ನ ಕಳೆದುಕೊಳ್ತಾರೆ. ಅಷ್ಟೇ ಅಲ್ಲ, ಗಂಡ ಬೇರುಂಡ ಸಿನಿಮಾ ಮಾಡೋಕೆ ಬೇಕಾಗಿದ್ದಂತ ಹಣವನ್ನ ಬೇರೆಯವರಿಂದ ಬಡ್ಡಿಗೆ ತರುತ್ತಾರೆ. ಆದ್ರೆ ಕನಿಷ್ಠ ಸಿನಿಮಾಗೆ ಹಾಕಿದ ಹಣ ಕೂಡ ವಾಪಸ್ ಬರದೆ ಹೋಗಿದ್ರಿಂದ ಬೆಂಗಳೂರಿನ ಜಯನಗರದಲ್ಲಿ ವಜ್ರಮುನಿ ಅವರು ತುಂಬಾ ಕಷ್ಟಪಟ್ಟು ಕಟ್ಟಿದ ಮನೆಯನ್ನ ಮಾರುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಆದ್ರೂ ಕೂಡ ವಜ್ರಮುನಿ ಅವರು ತಮ್ಮ ಹೆಜ್ಜೆಯನ್ನ ಹಿಂದಿಡೋದಿಲ್ಲ. ಮತ್ತೆ ಕೆಲವೊಂದಷ್ಟು ಸಿನಿಮಾಗಳಿಗೆ ದುಡ್ಡು ಹಾಕಿ ಸಿನಿಮಾ ಮಾಡ್ತಾರೆ. ಆದ್ರೂ ಆ ಸಿನಿಮಾಗಳು ಸಹ ಅಷ್ಟಾಗಿ ದುಡ್ಡನ್ನ ತಂದು ಕೊಡೋದಿಲ್ಲ. ಆಗ್ಲೂ ಸಹ ಆ ಸೋಲಿಗೆ ಹೆದರದೆ ಕೊನೆಗೆ ರಣಬೇರಿ ಅಂತ ಸಿನಿಮಾಗೆ ದುಡ್ಡು ಹಾಕಿ ಸಿನಿಮಾ ತೆಗಿತಾರೆ.
ಆ ಸಿನಿಮಾವನ್ನ ಜನಗಳು ತುಂಬಾ ಇಷ್ಟಪಡ್ತಾರೆ. ಆ ಸಿನಿಮಾ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಅತ್ಯುತ್ತಮವಾಗಿ ಪ್ರದರ್ಶನ ಕಂಡಿದ್ದ ಆ ಸಿನಿಮಾವನ್ನ ಇದ್ದಕ್ಕಿದ್ದಂತೆ ದೊಡ್ಡ ದೊಡ್ಡ ಸಿನಿಮಾ ಥಿಯೇಟರ್ ಗಳಿಂದ ತೆಗೆದು ಹಾಕಿ ಜನರು ಬಾರದಂತ ಸಿನಿಮಾ ಥಿಯೇಟರ್ ಗಳಿಗೆ ಹಾಕಲಾಗುತ್ತೆ. ಇನ್ನು ಕೆಲ ಸಿನಿಮಾ ಥಿಯೇಟರ್ ಗಳಲ್ಲಿ ಆ ಸಿನಿಮಾ ಚೆನ್ನಾಗಿ ಓಡಿದ್ರೂ ಕೂಡ ತೆಗೆದು ಹಾಕ್ತಾರೆ. ಯಾಕಂದ್ರೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಗಳಿಗೆ ವಜ್ರಮುನಿ ಅವರು ಈ ಸಿನಿಮಾದಿಂದ ಹೆಚ್ಚು ದುಡ್ಡನ್ನ ಬಾಚಿಕೊಳ್ತಿದ್ದಾರೆ ಅನ್ನೋ ಅಸೂಯೆ ಬಂದಿತ್ತು. ಇದರಿಂದ ಒಳಗೊಳಗೆ ವಜ್ರಮುನಿಯವರನ್ನ ತುಳಿಯೋಕೆ ಏನೆಲ್ಲಾ ಮಾಡಬೇಕಿತ್ತು ಎಲ್ಲವನ್ನೂ ಮಾಡಿದ್ರು. ಇದರ ಪರಿಣಾಮದಿಂದ ಆ ಸಿನಿಮಾಗೆ ಹಾಕಿದ ದುಡ್ಡು ಸಹ ವಾಪಸ್ಸು ಬರದೆ ಆಗಿನ ಕಾಲದಲ್ಲೇ ಬರೋಬ್ಬರಿ 20 ಲಕ್ಷದಷ್ಟು ಹಣವನ್ನ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ವರ್ಷಗಳವರೆಗೂ ಕೆಲಸ ಮಾಡಿ ಇಷ್ಟೆಲ್ಲ ವಿಶ್ವಾಸ ಗಳಿಸಿದ್ರು ಕೂಡ ನಮ್ಮವರೇ ನನಗೆ ಮೋಸ ಮಾಡ್ಬಿಟ್ರಲ್ಲ ಅನ್ನುವ ನೋವಿನಲ್ಲಿದ್ರು. ಯಾಕಂದ್ರೆ ವಜ್ರಮುನಿ ಅವರಿಗೆ ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ವಜ್ರಮುನಿ ಅವರಿಗೆ ಸಿನಿಮಾ ರಂಗದಲ್ಲಿದ್ದಂತ ಬೇಡಿಕೆಯನ್ನ ಕಂಡು ತೆಲುಗು, ತಮಿಳು ಮತ್ತು ಹಿಂದಿ ಚಿತ್ರರಂಗಗಳಿಂದಲೂ ಕೂಡ ಅವರ ಭಾಷೆಯ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶ ಬಂದಿತ್ತು. ಆದ್ರೆ ನಾನು ಕನ್ನಡ ಚಿತ್ರರಂಗವನ್ನ ಬಿಟ್ಟು ಬೇರೆ ಯಾವ ಭಾಷೆಯ ಸಿನಿಮಾ ರಂಗದಲ್ಲೂ ನಟಿಸೋದಿಲ್ಲ ಅಂತ ಬಂದ ಅವಕಾಶಗಳನ್ನ ತಿರಸ್ಕಾರ ಮಾಡ್ತಾರೆ. ಇಷ್ಟರ ಮಟ್ಟಿಗೆ ಕನ್ನಡ ಅಭಿಮಾನವನ್ನ ಹೊಂದಿದ್ದ ವಜ್ರಮುನಿ ಅವರಿಗೆ ನಮ್ಮ ಕನ್ನಡ ಚಿತ್ರರಂಗದಿಂದಲೇ ಈ ರೀತಿ ಮೋಸ ಮಾಡಿದ್ದು ಅವರ ಮನಸ್ಸಿಗೆ ತುಂಬಾ ನೋವನ್ನುಂಟು ಮಾಡಿತ್ತು. ಹೀಗಿರುವಾಗ ವಜ್ರಮುನಿ ಅವರಿಗೆ ಬಸವನಗುಡಿಯ ನಾಗಸಂದ್ರ ಸರ್ಕಲ್ ಹತ್ತಿರ ಅಪಘಾತವಾಗುತ್ತೆ. ಹೇಗೂ ಇದರಿಂದ ಬದುಕುಳಿತಾರೆ. ಹಾಗೆ ವಜ್ರಮುನಿ ಅವರಿಗೆ ಬರಬಿರುತ್ತ ಸಿನಿಮಾಗಳಲ್ಲಿ ನಟನೆ ಮಾಡುವ ಅವಕಾಶಗಳು ಕೂಡ ನಿಧಾನವಾಗಿ ಕಮ್ಮಿ ಆಗೋಕೆ ಶುರುವಾಗುತ್ತೆ. ಯಾಕಂದ್ರೆ ಅವರ ದೇಹಸ್ಥಿತಿ ಬದಲಾಗ್ತಿರುತ್ತೆ. ಅವರ ದೇಹದ ತೂಕ, ಅವರ ಮುಖಚರ್ಯ ಪೂರ್ತಿಯಾಗಿ ಬದಲಾಗಿ ಬಿಡುತ್ತೆ. ಯಾಕಂದ್ರೆ ಅವರಿಗೆ ಕಿಡ್ನಿ ಸಮಸ್ಯೆ ಕಾಡೋಕೆ ಶುರುವಾಗುತ್ತೆ. ಅವರ 2 ಕಿಡ್ನಿಗಳು ಕೂಡ ಫೇಲ್ ಆಗುತ್ತೆ. ಇದರಿಂದ ಅವರು ಅಪಾರ ನೋವನ್ನ ಅನುಭವಿಸುತ್ತಾರೆ. ಆಗ ಹೊಸದಾಗಿ ಮತ್ತೊಂದು ಕಿಡ್ನಿಯನ್ನ ಹಾಕಿಸಿಕೊಳ್ತಾರೆ. ಇದರಿಂದ ಅವರು ಕೇವಲ 2 ವರ್ಷಗಳವರೆಗೆ ಮಾತ್ರ ಆರೋಗ್ಯವಾಗಿದ್ರು. ಮತ್ತೆ ಅವರಿಗೆ ಕಿಡ್ನಿ ಸಮಸ್ಯೆ ಕಾಡೋಕೆ ಶುರುವಾಗುತ್ತೆ. ಅವರ ದೇಹದಲ್ಲಿನ ರಕ್ತಹೀನತೆಯಿಂದ ಅವರ ಮುಖ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬದಲಾಗಿರುತ್ತೆ. ಅಷ್ಟೇ ಅಲ್ಲದೆ ಅವರಿಗೆ ಕೊನೆಗೆ ಅವರ ಕಣ್ಣುಗಳು ಕಾಣದಂತಾಗಿ, ಕಿವಿಗಳು ಕೇಳಿಸದಂತಾಗಿ ಮಧುಮೇಹ ಕಾಯಿಲೆ ಕೂಡ ಬರುತ್ತೆ. ಈ ಎಲ್ಲಾ ಕಾಯಿಲೆಗಳು ವಜ್ರಮುನಿ ಅವರಿಗೆ ಒಮ್ಮೆಲೆ ಬಂದು ಅವರು ಅನಾರೋಗ್ಯದಿಂದ ಹಾಸಿಗೆ ಹಿಡಿಯುತ್ತಾರೆ. ಯಾಕಂದ್ರೆ ವಜ್ರಮುನಿ ಅವರು ಮದ್ಯಪಾನ, ಧೂಮಪಾನಗಳನ್ನ ಕೂಡ ಮಾಡಿದ್ರಂತೆ. ವಜ್ರಮುನಿಯವರನ್ನ ಉಳಿಸಿಕೊಳ್ಬೇಕು ಅಂತ ಚೆನ್ನೈಗೆ ಹೋಗಿ 3 ತಿಂಗಳವರೆಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. ಆದ್ರೂ ಅವರ ಆರೋಗ್ಯ ಹದಗೆಡುತ್ತಲೇ ಇತ್ತು. ಸುಮಾರು 5-6 ವರ್ಷಗಳವರೆಗೂ ನರಕ ಯಾತನೆಯನ್ನ ಅನುಭವಿಸಿ 5 ಜನವರಿ 2006ರಂದು ಬೆಳಗ್ಗೆ 5:30 ಸಮಯಕ್ಕೆ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗ್ತಾರೆ. ವಜ್ರಮುನಿ ಅವರು ಸಿನಿಮಾಗಳಲ್ಲಿ ಎಷ್ಟು ಕೋಪಿಷ್ಠರಾಗಿರ್ತಿದ್ರು, ಎಷ್ಟು ಕೆಟ್ಟ ಪಾತ್ರಗಳನ್ನ ಮಾಡ್ತಿದ್ರು. ನಿಜ ಜೀವನದಲ್ಲಿ ಅವರೆಷ್ಟು ಒಳ್ಳೆಯವರಾಗಿ ಬೇರೆಯವರ ಮನಸ್ಸಿಗೆ ಬೇಜಾರು ಮಾಡದವರಷ್ಟು ಮೃದು ಮನಸ್ಸಿನವರಾಗಿದ್ರು. ಸಿನಿಮಾದಲ್ಲಿ ಕೇಡಿ ಪಾತ್ರ ಅಂದ್ರೆ ಹೆಂಗಸರ ಮೇಲೆ ಕೈ ಹಾಕೋದು, ಅವರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು, ಅವರನ್ನ ಗೋಳಾಡಿಸೋದು, ಈ ರೀತಿ ಪಾತ್ರಗಳು ಇದ್ದೇ ಇರುತ್ತೆ. ಆಗ ವಜ್ರಮುನಿ ಅವರು ಏನು ಮಾಡ್ತಿದ್ರು ಅಂದ್ರೆ ಸಿನಿಮಾ ಶೂಟಿಂಗ್ ಶುರುವಾಗುವ ಮುನ್ನವೇ ಆ ಹೆಂಗಸು ಅಥವಾ ನಟಿಯ ಹತ್ತಿರ ಹೋಗಿ, ನೋಡಮ್ಮ, ಇದು ನನ್ನ ವೃತ್ತಿ ಸಿನಿಮಾಗೆ ನ್ಯಾಯ ಒದಗಿಸಬೇಕು. ಅಂದ್ರೆ ನಾನು ಈ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಲೇಬೇಕಿದೆ. ನಾನು ಪಾತ್ರ ಮಾಡುವಾಗ ನಿನ್ನ ಮನಸ್ಸಿಗೆ ನೋವಾದರೆ ನನ್ನನ್ನ ಕ್ಷಮಿಸು ಅಂತ ತಲೆಬಾಗಿ ಕೇಳ್ಕೊಂಡಿದ್ರಂತೆ. ಕಷ್ಟ ಎಂದವರಿಗೆ ಅಯ್ಯೋ ಅಂತ ಸಹಾಯ ಮಾಡ್ತಿದ್ರು. ಎಷ್ಟು ಸಾಮಾಜಿಕ ಸೇವೆಯನ್ನ ಮಾಡಿದ್ರು. ಅಂತಹ ಒಬ್ಬ ನಟ ಕನ್ನಡ ಚಿತ್ರರಂಗದಲ್ಲಿ ಇದ್ರು ಅಂತ ಹೇಳ್ಕೊಳ್ಳೋಕೆ ಕನ್ನಡಿಗರಾದ ನಮಗೆ ನಿಜಕ್ಕೂ ಹೆಮ್ಮೆ ಇದೆ. ವಜ್ರಮುನಿ ಅವರಿಗೆ ಮಾಡಿದ ಮೋಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ವಿಡಿಯೋ. ಇದು ನಿಮಗೆ ಇಷ್ಟವಾದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.